ಎರಡನೇ ತರಗತಿಯ ಕನ್ನಡ ಪಾಠ ಗದ್ಯ ಭಾಗದ್ದು ನೇಗಿಲು. ಇವತ್ತು ಇದನ್ನು ನೋಡುವ ಈ ಪಾಠವನ್ನು. ಇಲ್ಲಿ ನಾವು ಚಿತ್ರಗಳನ್ನು ಕಾಣಬಹುದಾಗಿದೆ. ಬೇಸಾಯಕ್ಕೆ ಉಪಯೋಗಿಸುವ ಹಲವಾರು ವಸ್ತುಗಳ ಚಿತ್ರಗಳಿವೆ. ಇಲ್ಲಿ ಕೆಳಗೆ ಬರುವ ನೋಡ್ತೇನೆ, ಸ್ಕ್ರಾಲ್ ಮಾಡ್ತೇನೆ. ನೋಡಿ, ರಾಮಣ್ಣ ಉತ್ತಮ ಬೇಸಾಯಗಾರ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ರಾಮಣ್ಣನ ಮಗ ಗಣೇಶನ ಶಾಲೆಗೆ ಎಂದು ರಜೆ ಇತ್ತು ಮತ್ತು ಗಣೇಶ ಅಪ್ಪನೊಡನೆ ತಾನೂ ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಇಬ್ಬರೂ ಹೊಲಕ್ಕೆ ಹೊರಟರು. ಗಣೇಶ ಗಾಡಿಯಲ್ಲಿ ಕುಳಿತನು. ದಾರಿಯ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು. ಅಷ್ಟರಲ್ಲಿ ಅವರ ಹೊಲ ಬಂದಿತ್ತು. ರಾಮಣ್ಣ ಮಗನನ್ನು ಮರದ ನೆರಳಿನಲ್ಲಿ ಕುಳ್ಳಿರಿಸಿದ. ಹೊಲ ಹೂಳಲು ಸಲಕರಣೆಗಳನ್ನು ಜೋಡಿಸಿದನು. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಗಣೇಶ, ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ರಾಮಣ್ಣ, ನೇಗಿಲು, ನೋಗ, ಪಟಗಣ್ಣೆ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ. ಅದಕ್ಕೆ ಗಣೇಶ, ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು? ಇದರ ಉಪಯೋಗವೇನು? ರಾಮಣ್ಣನು ನೇಗಿಲನ್ನು ತೋರಿಸುತ್ತಾ, ಇದು ನೇಗಿಲು, ಹೊಲ ಗದ್ದೆಯನ್ನು ಉಳಲು ಬಳಸುವ ಸಾಧನ. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ಗಣೇಶ, ಅಪ್ಪ, ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ರಾಮಣ್ಣ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ನೇಗಿಲನ್ನು ತೋರಿಸಿ, ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೋಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಇದನ್ನು ಕುಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುವರು. ಗಣೇಶ, ಅಪ್ಪ, ಎರಡು ಎತ್ತುಗಳು ಹೆಗಲನ್ನು ಸೇರಿಸಿ ಹಾಕಿದೆಯಲ್ಲ, ಅದು ಏನು? ಇದು ನೊಗ. ರಾಮಣ್ಣ, ಇದು ನೊಗ. ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ. ಇದು ಜಾರಿ ಬೀಳದಂತೆ ಪಟಗಣಿಯಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ. ಗಣೇಶ, ಉಳುಮೆ ಮಾಡಲು ಎಲ್ಲ ಕಡೆ ಎತ್ತುಗಳನ್ನೇ ಬಳಸುವರೆ? ಅದಕ್ಕೆ ರಾಮಣ್ಣ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನು ಬಳಸುತ್ತಾರೆ, ಮತ್ತೆ ಕೆಲವು ಕಡೆ ಹಸುಗಳನ್ನು ಬಳಸುತ್ತಾರೆ. ಗಣೇಶ, ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ? ಅದಕ್ಕೆ ರಾಮಣ್ಣ, ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಉತ್ತಮ ಬೆಳೆ ಬರುತ್ತದೆ. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ ಮಗು. ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ಅದಕ್ಕೆ ಗಣೇಶ, ಅಪ್ಪ, ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಆಡಿಸುತ್ತಾರೆ. ರಾಮಣ್ಣ, ಹಾಡು ನೋಡೋಣ. ಗಣೇಶ, ನೇಗಿಲ ಹಿಡಿದ ಹೊಲದಲು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯ ಕರ್ಮವಯ್ಯ ಪರಸಾಧನು. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷಪಟ್ಟನು.
ನೋಡಿ ಇಲ್ಲಿ ನಾವು ನೋಡ್ಬೋದು ಪಾಠವನ್ನು ನೋಡಿದ್ದೇವೆ. ಕಲಿತ ಪದಗಳಿವೆ, ಇವುಗಳನ್ನು ಗಟ್ಟಿಯಾಗಿ ಓದಿ. ಬೇಸಾಯಗಾರ, ಖುಷಿ, ಕುಲ, ಪ್ರಯೋಜನ, ಕುವೆಂಪು, ಕಷ್ಟಪಟ್ಟು, ಪ್ರಾರಂಭ, ಮೇನಿ, ಗ್ರಾಮೀಣ, ಸಿದ್ಧತೆ, ಕುತೂಹಲ, ಪಟಗಣ್ಣಿ, ಪೂಜ್ಯ, ಸಲಕರಣೆ, ಕಬ್ಬಿನ, ರಾಷ್ಟ್ರಕವಿ. ಎಲ್ಲಿದೆ ನೋಡಿ, ಓದಿ ತಿಳಿಯಿರಿ, ಗಮನಿಸಿ ತಿಳಿಯಿರಿ, ಎಲ್ಲದರ ಅರ್ಥಗಳಿವೆ ನೋಡಿ. ಈ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆ ಭಾಷಾಭ್ಯಾಸ. ಗಣೇಶನ ಅಪ್ಪನೊಡನೆ ಇಲ್ಲಿ ಹೋದನು. ಅದಕ್ಕೆ ಉತ್ತರ, ಗಣೇಶನು ಅಪ್ಪನೊಡನೆ ಹೊಲಕ್ಕೆ ಹೋದನು. ನೇಗಿಲನ್ನು ಯಾವುದರಿಂದ ತಯಾರಿಸ್ತಾರೆ? ಇದಕ್ಕೆ ಉತ್ತರ ಇಲ್ಲಿದೆ. ನೇಗಿಲನ್ನು ಯಾವುದರಿಂದ ತಯಾರಿಸ್ತಾರೆ ಅಂದ್ರೆ ಮರ ಮತ್ತು ಕಬ್ಬಿಣದಿಂದ ನೇಗಿಲನ್ನು ತಯಾರಿಸ್ತಾರೆ. ಇದಕ್ಕೆ ಉತ್ತರ. ಸೊ ಇನ್ನು ಮೂರನೇ ಪ್ರಶ್ನೆ, ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಭೂಮಿಯನ್ನು ನೇಗಿಲಿಂದ ಉಳುವುದರಿಂದ ಅದಕ್ಕೆ ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಉತ್ತಮ ಬೆಳೆ ಬರುತ್ತದೆ ಇದರಿಂದ. ಸೊ ಇಲ್ಲಿದೆ ನೋಡಿ, ಪಿಕಾಸಿ, ಕೊಂಟೆ, ನೋಗ, ಕುಡಗೋಲು. ಈ ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿರುತ್ತದೆ. ನೇಗಿಲು ಏಕೆ ಬೇಕು? 2, ಹೊಲ ಹೂಳಲು ಬಳಸುವ ಸಾಧನೆ ಯಾವುದು? ಈಗಳ ಬಗ್ಗೆ ನಿಮಗೆ ಗೊತ್ತಿರೋದನ್ನು ಹೇಳಿ. ರೇಡಿಯೋ, ಪೆನ್ನು, ಶಾಲೆ. ಸೊ ಈ ಗದ್ಯದ ಕಲಿಕೆಯ ನಂತರ ಪರಿಚಿತ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳುವ ಸಾಮರ್ಥ್ಯ ಪಡೆಯಿರಿ. ಧನ್ಯವಾದ.